ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಈಗ ಬೇಸಿಗೆಗಾಲ ಶುರುವಾಗತೈತಿ. ಬೇಸಿಗೆಗಾಲ ಶುರುವಾಯ್ತಂದ್ರೆ ಎಲ್ಲರೂ ಶಾಂಡ್ಗಿ ಹಪ್ಪಳ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀರಿ. ಇವತ್ತು ನಾನು ಒಂದು ಶಾಂಡ್ಗಿ ರೆಸಿಪಿ ಮಾಡಿ ತೋರ್ಸದೇನಿ, ಅವಲಕ್ಕಿ ಶಾಂಡ್ಗಿ. ಇದನ್ನ ಮಾಡ್ಕೊಳಕ್ ನಮಗ ಕೆಲಸನೂ ಏನ್ ಜಾಸ್ತಿ ಇಲ್ಲ, ರುಬ್ಬಬೇಕಂತಿಲ್ಲ, ನೆನೆ ಹಾಕೋಬೇಕಂತಿಲ್ಲ, ದಿಢೀರಾಗಿ ಮಾಡ್ಕೋಬಹುದು. ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಅವಲಕ್ಕಿ ಸಂಡಿಗೆ ಮಾಡ್ಕೊಳಕ್ ನಮಗ ಅವಲಕ್ಕಿ ಬೇಕು. ನಾ ಇಲ್ಲಿ 2 ಕಪ್ ಅವಲಕ್ಕಿ ತಗೊಂಡೇನು. ಇವತ್ತನ್ನ ನೆನೆ ಹಾಕೋಬೇಕೀಗ. ಇಲ್ಲೊಂದು ಪಾತ್ರೆ ತಗೊಂಡೇನು, ಅದ್ರಾಗ ಅವಲಕ್ಕಿ ಹಾಕ್ತಾನು. ಇನ್ನೊಂದು ಕಪ್ ಅವಲಕ್ಕಿ ಬಿ ಹಾಕ್ತಾನು. ಅವಲಕ್ಕಿ ನೀವು ದಪ್ಪ ಅವಲಕ್ಕಿ ಇಲ್ಲಾಂದ್ರೆ ಮೀಡಿಯಂ ಸೈಜ್ ಬರ್ತಾವಲ್ಲ ಅವತ್ತನ್ನ ತಗೊಂಡ್ ಮಾಡ್ಕೋಬೇಕು. ತಿಳುವ ಅವಲಕ್ಕಿ ತಗೊಂಡ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುದಿಲ್ಲ. ಈಗ ಇವತ್ತನ್ನ ತೊಳ್ಕೊಂಡ ನೆನೆ ಹಾಕೋಬೇಕು. ಅವಲಕ್ಕಿ ಕ್ಲೀನ್ ಆಗಿ ತೊಳ್ಕೋಬೇಕು. 1-2 ಸಲ ಆದ್ರೂ ತೊಳ್ಕೊರಿ. ಅವಲಕ್ಕಿ ಅಷ್ಟು ತೊಳ್ಕೊತಿರಲ್ಲ ನಮ್ ಶಾಂಡ್ಗಿ ಅಷ್ಟು ಬೆಳ್ಳಗಾಗಿ ಬರ್ತಾವು. ಇವತ್ತನ್ನ 1-2 ಸಲ ತೊಳ್ಕೊತೇನೆ ನಾನು. ಇದ್ ನೋಡ್ರಿ ಅವಲಕ್ಕಿ ತೊಳ್ಕೊಂಡೆ ನಾನು 3 ಸಲ ತೊಳ್ಕೊಂಡೆ ಅವಲಕ್ಕಿ. ಈಗ ಇದ್ರಾಗ ನೀರ್ ಹಾಕಿ ನೆನೆ ಇಡಬೇಕು. 2 ಕಪ್ ಅವಲಕ್ಕಿಗೆ 1 ಕಪ್ ನೀರ್ ಹಾಕದನ್ನ ನಾನು. ಇವತ್ತನ್ನ ನಾವು ಒಂದ್ ಅರ್ಧ ತಾಸು ನೆನ್ಸ್ಕೋಬೇಕು. ಅರ್ಧ ತಾಸು ಆಗನ ತೋರಿಸ್ತಾನ ನಾ ನಿಮಗ. ಇದ್ ನೋಡ್ರಿ ಅವಲಕ್ಕಿ ನೆನೆ ಹಾಕಿ ಅರ್ಧ ತಾಸ ಆತು. ಇದ್ ನೋಡ್ರಿ ಸಾಫ್ಟ್ ಆಗಿ ನೆನತಾವ. ಈಗ ನಾವು ಶಾಂಡ್ಗಿ ಮಾಡ್ಕೋಬಹುದು. ಇದನ್ನ ನೀವು ಬೇಕಂದ್ರ ಡೈರೆಕ್ಟ್ ಮಿಕ್ಸಿದಾಗ ಹಾಕಿ ಬಿ ಸಣ್ಣ ಮಾಡ್ಕೋಬಹುದು, ರುಬ್ಕೋಬಹುದು. ಒಟ್ಟ ನೀರ್ ಹಾಕಂದಿಲ್ದ ರುಬ್ಕೋಬಹುದು. ಇಲ್ಲಂದ್ರೆ ಇದನ್ನ ನಾವು ಕೈಲೇ ಬಿ ನಾದಿ ಮಾಡ್ಕೋಬಹುದು. ಇದಕ್ಕೇನ್ ಮಿಕ್ಸಿ ಅದು ಏನ್ ಬೇಡ. ನೀರದು ಹೆಚ್ಚ ಹಾಕೊಳಕ್ ಹೋಗ್ಬೇಡ್ರಿ. ಇದಕ್ಕ 1 ಚಮಚ ಆಗುವಷ್ಟು ಜೀರಿಗೆ ಹಾಕ್ತೇನೆ ನಾನು. ರುಚಿಗೆ ಬೇಕಾಗುವಷ್ಟು ಉಪ್ಪ ಹಾಕಿ ಇದನ್ನ ಮಿದ್ಕೋಬೇಕು. ಹಿಂಗ್ ನಾದ್ಕೋಬೇಕು ನೋಡ್ರಿ. ಒಂದ್ 5 ನಿಮಿಷ ನಾದ್ಕೊಂಡ್ರ ಸಾಕು. ಅವಲಕ್ಕಿ ಚಲೋದಂಗ್ ನೆನೆದಿದ್ದು ಅಂದ್ರ ನಾವ್ ಇದನ್ನ ಆರಾಮಾಗಿ ಮಾಡ್ಕೋಬಹುದು. ನೀರ್ ಅದು ಏನು ಹಾಕೊಳ್ಳೋದು ಬೇಡ, ಹಂಗ ನಾದ್ಕೋಬೇಕು. ಇದನ್ನ ಮ್ಯಾಶ್ ಮಾಡ್ಕೋಬೇಕು. ನಿಮಗ್ ನಾದಾಕ ಆಗುದಿಲ್ಲ ಕೈಯಲ್ಲಿ ಈ ತರ ಅಂದ್ರ ನೀವು ಮಿಕ್ಸಿದಾಗ ಹಾಕೊಂಡ್ರ ಬಿ ಆಗ್ತತಿ. ನೀವು ಬೇಕಂದ್ರೆ ಇದ್ರಾಗ ಚಿಲ್ಲಿ ಫ್ಲೇಕ್ಸ್ ಹಾಕೋಬಹುದು, ಎಳ್ಳು ಹಾಕೋಬಹುದು. ನಿಮಗೆ ಏನ್ ಬೇಕಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು. ಇದನ್ನ ನೋಡ್ರಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ನಾವು. ಇದ ರೆಡಿ ಆಗೈತಿ. ಶಾಂಡ್ಗಿ ಮಾಡ್ಕೊಳ್ಳು. ಶಾಂಡ್ಗಿ ಮಾಡೋ ಇವ ಸಾಚಾ ಮನಿ ಇರ್ತಾವಲ್ಲ, ಇದನ್ನ ತಗೊಂಡ ನನ್ ಕಡೆ ಇದು ಕಟ್ಟಿಗೆ ಅದೈತಿ. ಇದ್ ನನ್ನ ಚಕ್ಲಿ ಟೈಪ್ ಬರ್ತದ್ಲ, ಇದ್ರಲ್ಲೇ ಮಾಡ್ಕೊಳ್ಳೋದೇನು. ಈಗ ಇದ್ರಾಗ ಎಟ್ ಹಿಡಿಸ್ತೈತ್ಲ ಹಿಟ್ಟ, ಇದನ್ನ ಹಾಕೋಬೇಕು ನಾವ್ ಇದ್ರಾಗ. ಈಗ ಇದ್ರಾಗ ಹಿಟ್ಟು ಹಾಕಿಟ್ಟಿದೇವಲ್ಲ ಹಾಕೊಳ್ಳು. ನಿಮಗ ಗುಂಡ್ ಬೇಕಾದ್ರ ಗುಂಡ, ಇಲ್ಲಂದ್ರ ಉದ್ದುದ್ ಬೇಕಾದ್ರ ಉದ್ದ ಬಿ ಮಾಡ್ಕೋಬಹುದು. ಎಲ್ಲಾ ಬಿ ಇದೇ ತರ ಮಾಡ್ಕೋತೇನೆ ನಾನು. ನೋಡ್ರಿ ಶಾಂಡ್ಗಿ ಎಲ್ಲಾ ಮಾಡ್ಕೊಂಡೆ ನಾನು. ಇವತ್ನ ಬಿಸಿಲಾಗಿ 2 ದಿನ ಒಣಸ್ಕೋಬೇಕು. ಒಣಸಿದ್ರೊಳಗೆ ತೋರಿಸ್ತೇನೆ ನಾನು ನಿಮಗ. ನೋಡ್ರಿ ಅವಲಕ್ಕಿ ಶಾಂಡ್ಗಿ ಮಾಡ್ಕೊಂಡಿದ್ದುಲ್ಲ, ಇವ ಒಣಗಿದಾವು. 2 ರಿಂದ 3 ದಿನ ಹಾಕ್ತಿವು ಒಣಗಾಕ. ನೋಡ್ರಿ ಅಕ್ಕಿ ಶಾಂಡ್ಗಿ ತರಾನ ಬಂದಾವು ಇವು ಬಿ. ಈಗ ಒಣಗಿದಾವು. ಫ್ರೈ ಮಾಡಿ ತೋರಿಸ್ತೇನೆ ನಾನು ನಿಮಗ. ಎಣ್ಣೆ ಕಾದೈತಿ. ಈಗ ಶಾಂಡ್ಗಿ ಹುರ್ಕೊಳ್ಳು. ನೋಡ್ರಿ ಏನ್ ಮಸ್ತಾಗಿ ಉಬ್ಬಿ ಬರದಾವ್ ಶಾಂಡ್ಗಿ. ನಾವ್ ಅವಲಕ್ಕಿದಿಂದ ಮಾಡಿದೇವತ್ತ ಅನ್ಸೋದೇ ಇಲ್ಲದ. ನೋಡ್ರಿ ಶಾಂಡ್ಗಿ ನಾನ ಎಲ್ಲಾ ಫ್ರೈ ಮಾಡ್ಕೊಂಡೇನು. ನೋಡ್ಬೋದು ನೀವು ಏನ್ ಮಸ್ತಾಗಿ ಬಂದಾವು. ಮತ್ತೆ ಎಷ್ಟ್ ಬೆಳ್ಳಗಾಗಿ ಬಿ ಬಂದಾವ್ ನೋಡ್ರಿ. ನಾವ್ ಅವಲಕ್ಕಿ ಚಲೋದಂಗ ತೊಳೆದ್ ಕಸಿಂದ ಮಾಡ್ಕೊಂಡ್ವಿ ಅಂದ್ರ
ಶಾಂಡ್ಗಿ ಬೆಳ್ಳಗಾಗಿ ಬಿ ಬರ್ತಾವು. ಹಿಟ್ಟು ನಾದ್ಬೇಕಾದ್ರ ಒಂದ್ ಜರ ಚಲೋದಂಗ ಸಾಫ್ಟ್ ಆಗುತನ ನೀವು ನಾದಿ ಮಾಡ್ಕೊಂಡ್ರಿ ಅಂದ್ರ ಎಲ್ಲಿ ಕಟ್ ಆಗಂಗಿಲ್ಲ ಏನಿಲ್ಲ, ಚಕ್ಲಿನ ಬರ್ತಾವು ಶಾಂಡ್ಗಿ. ನಿಮಗ್ ಬಾಳೋತ್ ನಾದಾಕ್ ಅದು ಆಗುದಿಲ್ಲ ಅಂದ್ರ ನೀವ ಮಿಕ್ಸಿದಾಗ ಹಾಕಿ ರುಬ್ಕೋಬಹುದು. ಆದ್ರ ನೀರ್ ಹಾಕಾಕ್ ಹೋಗ್ಬೇಡ್ರಿ, ಹಂಗ ಅದನ್ನ ಅಷ್ಟ ಹಾಕಿ ರುಬ್ಬಿ ಕಸಿಂದ ಬಿ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ಎಷ್ಟ್ ಕ್ರಿಸ್ಪಿಯಾಗಿ ಎಷ್ಟ್ ಕ್ರಿಸ್ಪಿಯಾಗಿ ಬಂದಾವಂದ್ರ ಭಾಳ ಮಸ್ತ್ ಆಗಿ ಬಂದಾವ ಶಾಂಡ್ಗಿ ನೋಡ್ಬೋದು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.